ಕಾಂಗ್ರೆಸ್ ಪಕ್ಷದ ಶರಣು ಕುಂಬಾರ್ ಅವ್ರ ಬಗ್ಗೆ ಕೂಡ ಕೆಲವರು ಮಾತಾಡ್ತಾರೆ. ಶರಣು ಕುಂಬಾರ್ ಏನಿದ್ದ ಏನ್ ಆಗ್ಯಾನ, ಅಭಾವ ಶರಣು ಕುಂಬಾರ್ ಏನಿದ್ದ ಏನಾಗ್ಯಾನ ಅದ್ಯಾಕೆ ಹೊಟ್ಟಕಿಚ್ಚು ನಿಮ್ಗ? ನೀವೇನಿದ್ರಿ, ನೀವೇನಾಗಿರಿ, ನಿಮ್ಮ ನಾಯಕ ಏನಿದ್ದ? ರಾಬರಿ ಮಾಡಿ ರೌಡಿ ಸೀಟ್ ಮೈಮ್ಯಾ ಹಾಕೊಂಡು ಅಫಜಲ್ಪುರ್ ಠಾಣೆ ತೆಗೆದು ನೋಡ್ರಿ ನೀವು. ಗಡಿಪಾರ್ ಗಿರಾಕಿ ನಿಮ್ದು ನಾಯಕ. ಇದು ನೋಡಿದ್ರೆ ನಮ್ಗೆ ಏನ್ ಅನಿಸ್ತದ ಅಂದ್ರ ಹಾವುಗಾರ ಆಟ ಆಡಿಸ್ತಿದ್ರು ಮೊದಲ. ಈಗನು ಕೆಲವು ಕಡೆ ಆಡಿಸ್ಬೋದು. ಅರ್ಬಿದಾಗ ಹಾವು ಅದ, ಇದು ಬಾಯಿ ತೆರೆದ ಹಾವು ಬರ್ತದ ನೋಡು ಜನರಿಗೆ. ಈಗ ಬೆಚ್ಚ ಬೀಳಪ್ಲೆ ಕೈ ತೆರಿತಾನೆ ಹಾವು ಬರ್ತದೆ ಅನ್ಬೇಕು ನಾವು. ಹಾವು ತೋರ್ಸೋ ಕೆಲಸ ಏನಪ್ಪಾ ಅಂದ್ರ ಮಾಡ್ತಿದ್ರಲ್ಲ, ಅದು ಕೆಲಸ ಇವತ್ತು ಈ JDS ಪ್ರಧಾನ ಕಾರ್ಯದರ್ಶಿ ನಮಗೆ ಇಲ್ಲಿ ಕಣ್ಣಿಗೆ ಕಂಡು ಬರಲ್ಲ. ಅದು ಬಿಟ್ಟು ನಿಮಗ್ ದಾಖಲಾತಿ ಕೊಡ್ತೀವಿ, ನಿಮಗ್ ದಾಖಲಾತಿ ಕೊಡ್ತೀವಿ, ಹಣಿಗೆ ಹಚ್ಕೊಂಡು ತಿರುಗಾಡೋದ್ರ ಕೆಲಸ ಆಗಲ್ಲ. ನೀವು ನೂರಾರು ಕಡೆ ಕಂಪ್ಲೇಂಟ್ ಕೊಟ್ಟಿರಿ. ಇವತ್ತಿನವರೆಗೆ ಅಧಿಕಾರಿಗಳ ಮೇಲೆ ಇವರು ಭ್ರಷ್ಟಾಚಾರ ಮಾಡ್ಯಾರ ಅಂತ ಹೇಳಿ, ಕಳಪೆ ಕಾಮಗಾರಿ ಮಾಡ್ಯಾರ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಒಬ್ಬ ಆ ಇಲಾಖೆ ಪಿಯೂನು ಕೂಡ ನಿಮ್ಮ ಕಂಪ್ಲೇಂಟ್ ಮ್ಯಾಗ ಸಸ್ಪೆಂಡ್ ಮಾಡಿಸಿಲ್ಲ. ನೀವು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಕರ್ನಾಟಕಕ್ಕೆ ಸಂಬಂಧಪಡ್ತೀರಿ. ಅಲ್ಲಿ ಎಷ್ಟು ಮಾಡಿ ನಾನು ಕರ್ನಾಟಕದಾಗ ನಮ್ಗೆ ಗೊತ್ತಿಲ್ಲ. ಎಲ್ಲರಿಗೂ ನಮಸ್ಕಾರ. ಮಾನ್ಯರೇ, ಇವತ್ತು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಮತಕ್ಷೇತ್ರದಲ್ಲಿ ಈ ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂಥ MY ಪಾಟೀಲ್ ಹಾಗೂ KKRTC ಅಧ್ಯಕ್ಷರಾಗಿರುವಂಥ ಅರುಣ್ ಕುಮಾರ್ ಪಾಟೀಲ್ ಇವರ ಮೇಲೆ JDS ಪಕ್ಷದಿಂದ ಆರೋಪಗಳನ್ನು ಮಾಡಿ JDS ಪಕ್ಷದ ರಾಜ್ಯ ಕಾರ್ಯದರ್ಶಿ ಸುಮಾರು ಬಾರಿ ಕೂಡ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಗಮನಿಸ್ಕೊತ ಬಂದಿದ್ದೀವಿ. ತಾಲೂಕಿನ ಜನ ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ. ತಾಲೂಕಿನಲ್ಲಿರುವಂಥ ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಗಮನಿಸ್ತಾ ಇದ್ದಾರೆ. ಏನು JDS ಪಕ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳ ಪಕ್ಷ, ಬಡವರ ಪಕ್ಷ, ಅನೇಕ ಭಾಗ್ಯಗಳನ್ನು ನೀಡಿರುವಂಥ, ಭಾಗ್ಯ ಕೊಟ್ಟಿರುವಂಥ ಅನೇಕ ಯೋಜನೆಗಳನ್ನು ಇವತ್ತು ಈ ರಾಷ್ಟ್ರದಲ್ಲಿ ಮಾದರಿಯಾಗಿ ಸರ್ಕಾರವನ್ನು ನಡೆಸೋ ಮೂಲಕ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಸಾಧನೆಗಳನ್ನು ನಾವು ವಿಚಾರ ಮಾಡಬೇಕಾಗ್ತದೆ. ಯಾರು ಈ ದೇಶದಲ್ಲಿ ಬಡವರಿದ್ದಾರೆ, ರಾಜ್ಯದಲ್ಲಿ ಬಡತನದಲ್ಲಿದ್ದಾರೆ, ಅವರಿಗೆ ಸಾಕಷ್ಟು ಭಾಗ್ಯಗಳು ಇವತ್ತು ಅವ್ರ ಮನೆ ಬಾಗಿಲಿಗೆ ಬಂದಾವ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತೇನು ಅಫಜಲ್ಪುರ್ ಮತಕ್ಷೇತ್ರದ JDS ಪ್ರಧಾನ ಕಾರ್ಯದರ್ಶಿ JDSನಿಂದ MLAಗೆ ಚುನಾವಣೆ ಸ್ಪರ್ಧೆ ಮಾಡಿ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಸರ್ಕಾರಗಳ ಮೇಲೆ, ಆಡಳಿತಾರೂಢದ ಪಕ್ಷದ ಮೇಲೆ ಆರೋಪಗಳ ಮಾಡೋದು ನಾವು ಕೇಳಿದ್ದೀವಿ. ಅದಾದ ನಂತರ ಇವತ್ತು ಚುನಾವಣೆ ಮುಗಿದ ನಂತರ ಜನ ಯಾರಿಗೆ ಮನ್ನಣೆ ಕೊಡ್ತಾರೆ, ಯಾರನ್ನ ಶಾಸಕರನ್ನೇ ಮಾಡ್ತಾರೆ, ಅವರು ಶಾಸಕರ ಆದ ನಂತರ ಇವತ್ತು ಆ ಪಕ್ಷದ ಒಂದೇನಿದೆ ಇಲ್ಲ ಅವ್ರ ಮೇಲೆ ಪಕ್ಷದಿಂದ ಆರೋಪ ಮಾಡೋದು ಸರಿಯಲ್ಲ. ಇವತ್ತು ಏನು ಅರುಣ್ ಕುಮಾರ್ ಪಾಟೀಲ್ ಅವ್ರ ಮೇಲೆ ಆಗಿರ್ಬೋದು, MY ಪಾಟೀಲ್ ಅವ್ರ ಮೇಲೆ ಆಗಿರ್ಬೋದು, ನಿರಂತರ ಆರೋಪಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಆರೋಪ ಏನು ಮಾಡ್ತಾ ಇದ್ದಲ್ಲ, ಇವರಿಗೊಂದು ನಾನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನು MY ಪಾಟೀಲ್ ಅವರಾಗಿರ್ಬೋದು, ಅರುಣ್ ಕುಮಾರ್ ಪಾಟೀಲ್ ಅವರಾಗಿರ್ಬೋದು, ಈ ಕ್ಷೇತ್ರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡ್ಯಾರಂತ ನೀವು ಬೊಗಳೆ ಬಿಡ್ತಾ ಇದ್ದೀರಿ. ಇದು ನೋಡಿದ್ರೆ ನಮ್ಗೆ ಏನು ಅನಿಸ್ತದೆ ಅಂದ್ರೆ ಹಾವುಗಾರ ಆಟ ಆಡಿಸ್ತಿದ್ರು ಮೊದಲ. ಈಗನೂ ಕೆಲವು ಕಡೆ ಆಡಿಸ್ಬೋದು. ಅರ್ಬಿದಾಗ ಹಾವು ಅದ, ಇದು ಬಾಯಿ ತೆರೆದ ಹಾವು ಬರ್ತದೆ ನೋಡು ಜನರಿಗೆ. ಈಗ ಬೆಚ್ಚ ಬೀಳಪ್ಲೆ ಕೈ ತೆರಿತಾನೆ ಹಾವು ಬರ್ತದೆ ಅನ್ಬೇಕು ನಾವು. ಹಾವು ತೋರ್ಸೋ ಕೆಲಸ ಏನಪ್ಪ ಅಂದ್ರೆ ಮಾಡ್ತಿದ್ರಲ್ಲ, ಅದು ಕೆಲಸ ಇವತ್ತು ಈ JDS ಪ್ರಧಾನ ಕಾರ್ಯದರ್ಶಿದು ನಮಗೆ ಇಲ್ಲಿ ಕಣ್ಣಿಗೆ ಕಂಡು ಬರಲತ್ತ. ಯಾಕಂದರೆ ಇವತ್ತು ಒಂದೇ ನಿನ್ನೆ ಮನ್ನಿದ ಆರೋಪ ಅಲ್ಲ ಇದು. ಇವತ್ತು ಸರ್ಕಾರ ರಚನೆ ಆದ ನಂತರ ಇವ್ರ ಆರೋಪಗಳು ನನಗೆ ಒಂದು 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 ಬರ್ಲಾಗತ್ತಾವ. ಒಂದು ಸಲ ರೀ ಹಾವು ಬಿಟ್ಟಾರ ಇವರು, ಒಂದು ಸಲ ಆರೋಪ ಸಾಬೀತು ಮಾಡಲಿಕ್ಕೆ ಪ್ರಯತ್ನ ಮಾಡ್ಯಾರ. ಯಾಕೆ? ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅದ ಇಲ್ಲಿ.
ಇವತ್ತು ಪ್ರತಿಯೊಬ್ಬರಿಗೆ ಮಾತನಾಡುವ ಹಕ್ಕನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾರ. ಪ್ರತಿಯೊಂದು ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಎಲ್ಲಿ ಯಾವ ಕೆಲಸ ಅಲ್ಲಿ ಕಳಪೆ ಮಟ್ಟದಾಗ್ಯದ, ಭ್ರಷ್ಟಾಚಾರ ಆಗ್ಯದ, ಅಲ್ಲಿ ಸಂಬಂಧಪಟ್ಟ ಇಲಾಖೆಗೆ ನೀವು ಕಂಪ್ಲೇಂಟ್ ಮಾಡಿರಿ. ಸಂಬಂಧಪಟ್ಟ ಇಲಾಖೆ ಸ್ಪಂದನೆ ಮಾಡದೇ ಇದ್ದರೆ ಅದರ ಮೇಲಿರುವಂಥ ಅಧಿಕಾರಿಗಳು ಮಾಡಿರಿ. ಇವತ್ತು ಬೇಕಷ್ಟು ಇವತ್ತು ಲೋಕಾಯುಕ್ತ ಸಂಸ್ಥೆ ಇದೆ, ಅಲ್ಲಿ ನೀವು ಕಂಪ್ಲೇಂಟ್ ಮಾಡಿರಿ. ಎಲ್ಲಿ ಕಳಪೆ ಮಟ್ಟ ಆಗ್ಯದ ಅಲ್ಲಿ ಹೋಗಿ ಕೂತು ಧರಣಿ ಮಾಡಿರಿ. ಅದು ಇದು ಬಿಟ್ಟು ನಮ್ಮಲ್ಲಿ ದಾಖಲೆ ಸಮೇತ ಅದ ಅನ್ನುವಂಥದ್ದು ಏನು ಆರೋಪ ಕಂಟಿನ್ಯೂ ನಿರಂತರವಾಗಿ ಮಾಡ್ಕೋತ ಬಂದಿರಲ್ಲ, ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ನಾವು ನಂಬಬೇಕು. ಇವತ್ತು ಕಾಂಗ್ರೆಸ್ ಪಕ್ಷದವ್ರ ಮೇಲೇ ಇವತ್ತು ಮೊನ್ನೆ JDS ಪಕ್ಷದಿಂದ ಒಂದು ಪತ್ರಿಕಾಗೋಷ್ಠಿ ಮಾಡಿ ನಾವು ವೇದಿಕೆ ಸಿದ್ಧ ಮಾಡಿರಿ, ನಾವು ದಾಖಲೆಗಳು ತೊಗೊಂಡು ಬರ್ತೀವಿ, ನೀವು ಯಾವಾಗ ವೇದಿಕೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ JDS ಪಕ್ಷದಿಂದ. ಮತ್ತು ಆ ಕಾಂಗ್ರೆಸ್ ಪಕ್ಷದ ಅಫ್ಜಲ್ಪುರದ ಏನು ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಶರಣು ಕುಂಬಾರ್, ಅವ್ರ ಬಗ್ಗೆ ಕೂಡ ಕೆಲವರು ಮಾತಾಡ್ತಾರೆ. ಶರಣು ಕುಂಬಾರ್ ಏನಿದ್ದ ಏನು ಆಗ್ಯಾನತ್. ಅಭಾವ ಶರಣು ಕುಂಬಾರ್ ಏನಿದ್ದ ಏನಾಗ್ಯಾನ ಅದು ಯಾಕೆ ಹೊಟ್ಟಿಕಿಚ್ಚು ನಿಮ್ಗೆ? ನೀವೇನಿದ್ದಿರಿ, ನೀವೇನಾಗಿರಿ, ನಿಮ್ಮ ನಾಯಕ ಏನಿದ್ದ? ಇವತ್ತು ಹವಳಗ ಸಕ್ಕರೆ ಕಾರ್ಖಾನೆ ಮೊದಲನೇ ಏನು GM ಇದ್ದರು ಶರಣಗೌಡ ಅಂಥೇಳಿ, ಆ ಶರಣಗೌಡ ರೋಡ್ ಮ್ಯಾಗ ತರಿಬಿ ಅವನಿಗೆ ಹೊಡೆದು ಕೈಕಾಲು ಮುರಿದು ರಾಬ್ರಿ ಮಾಡಿ ರೌಡಿ ಸೀಟ್ ಮೈ ಮ್ಯಾಗ ಹಾಯ್ಕೊಂಡು ಅಫ್ಜಲ್ಪುರ್ ಠಾಣೆಯಲ್ಲಿ ತೆಗೆದು ನೋಡ್ರಿ ನೀವು, ಗಡಿಪಾರ್ ಗಿರಾಕಿ ನಿಮ್ಮದು ನಾಯಕ. ನೀವು ಏನು ವೇದಿಕೆ ಸಿದ್ಧ ಮಾಡತ್ ಹೇಳ್ತಿರಲ್ಲ, ಏನು ಇವೆಲ್ಲ ಚರ್ಚೆ ಮಾಡಬೇಕಾಗಿದೆ ಏನು? ನಾನು ಶುದ್ಧ ಆಗಿದ್ದೀನಪ್ಪ ಅಂದ್ರೆ ಇನ್ನೊಬ್ಬರ ಬಗ್ಗೆ ವೇದಿಕೆ ತಯಾರು ಮಾಡಿರಿ ಅಂತ ಹೇಳ್ತೀವಿ. ಏನು ವೇದಿಕೆ ತಯಾರು ಮಾಡೋದು ಮಾಡಿರಿ. ಮೊದಲು ನಾವು ನಿಮ್ಮ ಏನು ವಿಚಾರಗಳವ ಅದನ್ನು ನಾವು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಅದನ್ನು ಖಂಡಿಸ್ತೀವಿ. ಇಂಥ ಒಂದು ಏನೋ ಇಲ್ಲ ಸಲ್ಲದ ಆರೋಪಗಳಿರ್ಬೋದು, ಸುಮ್ಮನೆ ಊಹಾಪೋಹಗಳಿರ್ಬೋದು. ಯಾವಾಗ ನೀವು ಈ ಸದ್ದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದ್ರಿ ಕಾಂಗ್ರೆಸ್ ಯಾವುದು JDSದು, ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ನಿಮ್ಮ ಕುಮಾರಸ್ವಾಮಿ ಬೃಹತ್ ಕೈಗಾರಿಕಾ ಸಚಿವರಿದ್ದ. ಆ ಸಚಿವರಿಗೆ ನೀವು ಒಂದು ಸಲ ಅಫ್ಜಲ್ಪುರ್ ಕರೆಸಿ ಒಂದು ದೊಡ್ಡ ಕಾರ್ಖಾನೆ ಇಲ್ಲಿ ಅಡಿಗೆಲ್ ಹಾಕಿಸ್ರಿ, ಕಾರ್ಖಾನೆ ಇಲ್ಲಿ ತಯಾರು ಮಾಡಿಸ್ರಿ, ಸಾಕಷ್ಟು ಜನರಿಗೆ ಕೆಲಸ ಕೊಡಿಸ್ರಿ. ಒಂದು ಅಂಥ ದೊಡ್ಡ ಯೋಜನೆ ಇಲ್ಲಿ ಬಂದರೆ ಅಲ್ಲಿ ಸಾಕಷ್ಟು ಜನರಿಗೆ ಏನಪ್ಪ ಅಂದ್ರೆ ಕೆಲಸ ಸಿಗ್ತದೆ. ನೀವು ಮಾಡಬೇಕಲ್ಲ. ಇವತ್ತು ಒಂದು ಪಕ್ಷದ ರಾಜ್ಯ ಕಾರ್ಯದರ್ಶಿ ಅಂದಮೇಲೆ ನಿಮ್ಮ ಸಚಿವರಿಗೆ ಕೇಂದ್ರ ಸರ್ಕಾರ ಸಚಿವ ಇವತ್ತು BJP JDS ಅಂದ್ರೆ ಏನು ಒಂದು ಮುಖದ ಎರಡು ನಾಣ್ಯ, ಏನು ಎರಡು ಮುಖದ ಒಂದೇ ನಾಣ್ಯ ಕಲ್ಪಿಸ್ರಿ. ಹೌದಪ್ಪ ಇವರು ಪ್ರಯತ್ನ ಮಾಡ್ಯಾರ, ಉದ್ಯೋಗ ಕೊಡ್ಸ್ಯಾರ, ಅವಾಗ ಇವರು ಆರೋಪ ಮಾಡ್ಲಕತ್ತಾರ ಅಂತ ಹೇಳಿದ್ರೆ ನಾವು ಅದಕ್ಕೆ ಹೌದಪ್ಪ ಅಂತ ನಮ್ಮ ತಾಲೂಕಿನ ಕ್ಷೇತ್ರದ ಜನ ಕೂಡ ಅದಕ್ಕೆ ಮೆಚ್ಚಿ ವ್ಯಕ್ತಪಡ್ತಾರೆ. ಇವತ್ತು ನಿಮ್ಮ ವಿಚಾರ ಬಂದಾಗ ಏನದ, ಇವತ್ತು ಯಾವ ಜನರಿಗೆ ಏನು ನಿಮ್ಮಿಂದ ಎಷ್ಟು ಕಡೆ ನೀವು ಇಂಥ ಆರೋಪಗಳು ಮಾಡಿಲ್ಲ, ಎಷ್ಟೋ ಅಧಿಕಾರಿಗಳ ಮ್ಯಾಗ ನೀವು ಕಂಪ್ಲೇಂಟ್ ಮಾಡಿಲ್ಲ. ನೀವು ಕಂಪ್ಲೇಂಟ್ ಮಾಡಲಾರದೆ ಇರುವಂಥ ಅಧಿಕಾರಿನೇ ಇಲ್ಲ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಂತೂ ಇಲ್ಲದು ಮಹಿಳೆ ಆಯಿತು. ಸಾಕಷ್ಟು ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಮಾಡಿರಿ. ಇವತ್ತು ವೇದಿಕೆಯನ್ನು ಇಟ್ಕೊಂಡಿದ್ರಿ, ಹಪ್ತಾ ವೇದಿಕೆ ಇಟ್ಕೊಂಡಿದ್ರಲ್ಲ ಹಿಂದ, ನಿಮ್ಮ ನಾಯಕರು ಹಪ್ತಾ ವೇದಿಕೆ ಇಟ್ಕೊಂಡಿದ್ರಿ ಹಿಂದ. ಯಾವ ಇಲಾಖೆ ಮೇಲೆ ನೀವು ಕಂಪ್ಲೇಂಟ್ ಮಾಡಿರಿ? ಒಬ್ಬ ಪಿಯೂನ್ಗರೆ ಸಸ್ಪೆಂಡ್ ಮಾಡಿಸಿರಿ ಭ್ರಷ್ಟಾಚಾರ ಮಾಡ್ಯಾನಂತೇಳಿ. ಒಬ್ಬ ಅಧಿಕಾರಿ ಮೇಲೆ ಏನಾರ ಕ್ರಮ ಆಗ್ಯದ ಇವತ್ತಿಗೆ? ಬೇಕಲ್ಲ. ಈಗ ನೀವು ಭ್ರಷ್ಟಾಚಾರದ ಹಾವು ಪಿಶಬ್ಯಾಗ ಇಟ್ಕೊಂಡು ಬಿಡ್ತೀನಿ ಅಂತ ಏನು ಅಂಜಿಸೋ ಕೆಲಸ ಏನು ಮಾಡಾಗತ್ತಿರಲ್ಲ. ಇದು ಇವತ್ತಿಂದ ಅಲ್ಲ, ಇದು ಯಾವಾಗ ಇವರು ಹಪ್ತಾ ವೇದಿಕೆ ಚಾಲು ಇತ್ತು ಅವತ್ತಿನ ಹಿಡಿದು ನಡೆದದ. ಅದಕ್ಕೆ ನಾವು ಕೇಳ್ತೀವಿ, ನೀವು ಯಾವ ಒಬ್ಬ ಅಧಿಕಾರಿಗೆ, ತಪ್ಪು ಮಾಡಿದಂಥ ಅಧಿಕಾರಿಗೆ, ಭ್ರಷ್ಟಾಚಾರ ಮಾಡಿದಂಥ ಅಧಿಕಾರಿಗೆ ಯಾರಿಗಾದರೂ ನೀವು ಸಸ್ಪೆಂಡ್ ಆಗೋವರೆಗೆ ಬೆನ್ನು ಹತ್ತೀರೇನು? ಇವತ್ತು ಆರೋಪ ಮಾಡೋದು, ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದು, ಮೊದಲ ದಿನ ಹೊತ್ತೊಂಡರ್ದಾಗ ರಾತ್ರಿ ಕರಾಮತ್ ಆಯ್ತಂದ್ರೆ ಹೊತ್ತೊಂಡರ್ದಾಗ ಗಪ್ ಚುಪ್, ಇಂಥವು ಏಸಿಲ್ಲ. ಅದಕ್ಕೆ ಅಂಥವೆಲ್ಲ ಬಿಟ್ಟು ಇವತ್ತು ಈ ತಾಲೂಕಿನಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಯತ್ನ ಮಾಡಿರಿ. ಇವತ್ತು ಶಾಸಕರಿಗೆ ನೀವು ಅಭಿವೃದ್ಧಿ ಪರವಾದ ಕೆಲಸ ಮಾಡಲಿಕ್ಕೆ ಒತ್ತಾಯ ಮಾಡಿರಿ. ಇವತ್ತು ಗತ್ತರಗ ಅಂದರೆ ಒಂದು ದೊಡ್ಡ ಕ್ಷೇತ್ರ, ಇವತ್ತು ಶಕ್ತಿ ಕೇಂದ್ರ ಅಂತ ಹೇಳಿ ಕರ್ನಾಟಕದಲ್ಲಿ ಭಾಳಷ್ಟು ಜನ ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಎಲ್ಲ ಕಡೆಯಿಂದ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ.
ಆ ಭಕ್ತರಿಗೆ ಇವತ್ತು ಅಲ್ಲೊಂದು ವ್ಯವಸ್ಥಿತವಾದ ಏನು ಬಸ್ ಸ್ಟ್ಯಾಂಡ್, ಇವತ್ತು ಏನು ಅರುಣ್ ಕುಮಾರ್ ಪಾಟೀಲ್ KKRTC ಅಧ್ಯಕ್ಷ ಇದ್ದಾರೆ, ಅವ್ರಿಗೆ ಕೂಡ ನಾವು ಹೇಳಿದ್ವಿ, ಮನವಿ ಮಾಡಿದ್ವಿ. ಇವತ್ತು ಗತ್ರಗ ಗ್ರಾಮದಲ್ಲಿ ಮಿನಿಮಮ್ 1 ಕೋಟಿ ರೂಪಾಯಿದು ಒಂದು ಸುಸಜ್ಜಿತವಾದಂಥ ಒಂದು ಬಸ್ ನಿಲ್ದಾಣ ಅಲ್ಲಿ ಆಗಬೇಕು, ಆ ಒಂದು ಯೋಜನೆ ಮಾಡಬೇಕಂತ ನಾವು ಕೂಡ ಮನವಿ ಮಾಡಿದ್ದೀವಿ. ಅವರನ್ನು ಸ್ಪಂದಿಸಿ ಸರ್ಕಾರ ಮಟ್ಟದಲ್ಲಿ ಅದನ್ನು ಮಾಡುವ ಪ್ರಯತ್ನ, ಭರವಸೆ ಕೂಡ ಅವ್ರು ಕೊಟ್ಟಿದ್ದಾರೆ. ನಿಮ್ಮೂರು ಪಕ್ಕದಾಗೆ ಅದ, ಅಲ್ಲೇನು ಡೆವಲಪ್ಮೆಂಟ್ ಸಲುವಾಗಿ ನೀವು ಯಾವಾಗ ಒತ್ತಾಯ ಮಾಡಿರಿ ಇಂಥ ಒಂದು ಬಸ್ ಸ್ಟ್ಯಾಂಡ್ ಸಲುವಾಗ್ರೆ? ಇವತ್ತು ಅವ್ರಿಗೆ ಸಂಬಂಧಪಟ್ಟ ಇಲಾಖೆದಾಗ ಅವ್ರು ಹರಪ್ಪ ಬಸ್ ಸ್ಟ್ಯಾಂಡ್. ಇವತ್ತು ಮಣೂರಾಗ ಒಂದು ಬಸ್ ಸ್ಟ್ಯಾಂಡ್ ಮಡಿಗಲ್ ಹಾಕಿದ್ರು, ಇವತ್ತು ಗತ್ರಿಗೆದಾಗೂ ಹಾಕಲಿ. ಇವತ್ತು ಗಣಗಾಪುರ ಇದೆ, ಅಲ್ಲಿಯೂ ಕೂಡ ಒಂದು ದೊಡ್ಡದು 4-5 ಕೋಟಿ ರೂಪಾಯಿದು ಒಂದು ವ್ಯವಸ್ಥಿತವಾದಂಥ ಬಸ್ ಸ್ಟ್ಯಾಂಡ್, ಅಲ್ಲಿ ಜನರಿಗೆ ಆಶ್ರಯ ನೀಡುವಂಥ ಒಂದು ಬಸ್ ಸ್ಟ್ಯಾಂಡದ ವ್ಯವಸ್ಥೆ ಬಗ್ಗೆ ಅವ್ರ ಕಡೆಯಿಂದ ಹೇಳಿ ಕೆಲಸ ಮಾಡ್ಕೊಂಡು, ನೀವು ಅವರಿಗೆ ಸುಮ್ಮನೆ ವಿಲ್ಲಸಲ್ದ ಆರೋಪ ಮಾಡಿ ನೀ ಅದು ಮಾಡಿದಿ, ಭ್ರಷ್ಟಾಚಾರ ಮಾಡಿರಿ ಅನ್ನುವಂಥ ಆರೋಪ ಮಾಡೋದ್ರ ಬಿಟ್ಟು, ನಿಮ್ಮ ಆರೋಪ ಯಾವಾಗಂದ್ರೆ ಎಲೆಕ್ಷನ್ದಾಗ ಅದು ಚಂದ ಕಾಣಿಸ್ತಾರೆ, ಎಲೆಕ್ಷನ್ ಇದ್ದಾಗ. ಈಗೇನಪ್ಪ ಅಂದ್ರೆ ತಾಲೂಕಿನ ಅಭಿವೃದ್ಧಿ ಸಲುವಾಗಿ ಅವ್ರ ಮೇಲೆ ಒತ್ತಡ ಹಾಕಿ ತಾಲೂಕಿನ ಅಭಿವೃದ್ಧಿ ನೀವು ಸಹಕಾರ ಮಾಡಿ, ಅದು ನಾವು ಏನಪ್ಪ ಅಂದ್ರೆ ಅದಕ್ಕೆ ಹೌದಪ್ಪ ಅಂತೀವಿ. ಅದಕ್ಕೆ ಬಿಟ್ಟು ನೀವು ಕಾಂಗ್ರೆಸ್ ಪಕ್ಷದವ್ರು ವೇದಿಕೆ ತಯಾರು ಮಾಡಿರಿ ಅಂದ್ರೆ ಇದು ಆಲಾರ್ ಮಾತು. ವೇದಿಕೆ ನೀವು ತಯಾರು ಮಾಡಬಾರ್ದು, ನಾವು ತಯಾರು ಮಾಡೋಕ್ಕಾಗಲ್ಲ. ಎಲ್ಲಿ ನಿಮ್ದು ಆಗ್ಯದ, ಅಲ್ಲಿ ಎಲ್ಲಿ ಭ್ರಷ್ಟಾಚಾರ ಅದ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿರಿ. ಸರ್ಕಾರ ಇದೆ, ಸರ್ಕಾರಕ್ಕೆ ಕಂಪ್ಲೇಂಟ್ ಮಾಡಿರಿ, ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಮಾಡಿರಿ, ತಾಲೂಕಿಗೆ ಚಲೋ ಕೆಲಸ ಮಾಡಿಸ್ರಿ, ಮುಂದೆ ನಿಂತು ಕೆಲಸ ತಗೋರಿಗೆ ಹಚ್ಚಿರಿ. ಇವತ್ತು ಜನರಿಗೆ ಅನುಕೂಲ ಮಾಡಬೇಕು, ಸಾರ್ವಜನಿಕರಿಗೆ ಒಂದು ವ್ಯವಸ್ಥಿತವಾದ ವ್ಯವಸ್ಥೆಯನ್ನು ಕಲ್ಪಿಸ್ಬೇಕಂದ್ರೆ ಆ ಒಂದು ಕ್ಷೇತ್ರದಲ್ಲಿ ನೀವು ಹೋರಿ, ಕೆಲಸ ಎಲ್ಲಿ ನಡೀತಲ್ಲಿ ನೋಡಿರಿ, ಸಂಬಂಧಪಟ್ಟ ಅಧಿಕಾರಿ ಕರೆಸಿ ಮಾತಾಡ್ರಿ. ಅದು ಇದು ಬಿಟ್ಟು ಬರೀ ಹಾವು ತೋರ್ಸೋ ಕೆಲಸ ಬಿಡ್ರಿ. ಇವತ್ತು ಏನಾರೇ ಇಲ್ಲಿ ಈ ತಾಲೂಕಿನಲ್ಲಿ ಸಾಕಷ್ಟು ಏನು ಅಭಿವೃದ್ಧಿ ಪರವಾದ ಕೆಲಸಗಳು ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡಿರಿ ನಾವು ಹೇಳ್ತೀವಿ ಅಷ್ಟೇ. ನೋಡಿರಿ, 2600 ತಂದರು ಎಷ್ಟು ಎಸ್ಟಿಮೇಟ್ನಾಗ ಇವತ್ತು ಸರ್ಕಾರದ ಆದೇಶದ ಇವತ್ತು ಹೌಸಿಂಗ್ ಏನು ಸಚಿವರಿದ್ದಾರೆ, ಹೌಸಿಂಗ್ ಬೋರ್ಡ್ ಇರ್ಬೋದು, ಇವತ್ತು ವಸತಿ ಸಚಿವರು ಇರ್ಬೋದು, ಅವ್ರು ಎಷ್ಟು ಮನೆಗಳು ಕೊಟ್ಟಾರ, ಎಷ್ಟು ಆದೇಶ ಕೊಟ್ಟಿದ್ದರು, ಆ ಆದೇಶದ ಲಿಸ್ಟ್ ಸಿಗ್ತದೆ ನಿಮಗೆ. ಆ ಆದೇಶದ ಲಿಸ್ಟ್ ಪ್ರಕಾರ ಯಾವ ಗ್ರಾಮದಾಗ ಯಾರಿಗೆ ಸೆಲೆಕ್ಟ್ ಮಾಡ್ಯಾರ ಅಲ್ಲಿಗೆ ಹೋಗಿ ನೀವು ನೋಡ್ಬೋದು. ಅಲ್ಲಿ ಬಿಲ್ ಪಾಸ್ ಆಗಿತ್ತು ಅಂದ್ರೆ ಅಲ್ಲಿ ಮನೆ ಆದ ಇಲ್ಲ ನೋಡ್ರಿ, ಅಲ್ಲಿ ಮನೆ ಇಲ್ಲ, ಬಿಲ್ ಪೂರ ಎತ್ತಿ ಹಾಕ್ಯಾರಂದ್ರೆ ಆರೋಪ ಮಾಡ್ರಿ, ನಾವು ಕೂಡ ನಿಮ್ಮ ಜೊತೆಗೆ ಬಂದು ಹೋರಾಟ ಮಾಡ್ತೀವಿ. ಅಫಜಲ್ಪುರದಲ್ಲಿ ಶಾಂಕ್ಷನ್ ಆಗಿರ್ತಕ್ಕಂಥ 2600 ಮನೆಗಳಲ್ಲಿ ಒಂದೇ ಒಂದು ಮನೆ ಕೂಡ ಇಲ್ಲಿವರೆಗೂ ಕನ್ಸ್ಟ್ರಕ್ಷನ್ ಆಗಿಲ್ಲ. ಶಾಂಕ್ಷನ್ ಆಗಿದಾವೆ, ಅಕ್ರಮವಾಗಿ ದುಡ್ಡು ತಗೊಂಡಿದ್ದಾರೆ ನಮ್ಮ ಹತ್ರ ಅಂತ ಹೇಳಿ ನೀವು ಹಾಕಿರ್ತಕ್ಕಂಥ ಫಲಾನುಭವಿಗಳೇ ಇವತ್ತು ನಮಗೆ ಸಾಕ್ಷಿ ಸಮೇತ ಹೇಳಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡ್ರಿ, ಈಗ ಇಲ್ಲ, ಶಾಸಕರು ಕ್ರಮ ತಗೋತಾರೆ, ಶಾಸಕರು ಪ್ರಯತ್ನ ಮಾಡ್ತಾರೆ. ಶಾಸಕರಿಗೆ ಪ್ರಯತ್ನ ಮಾಡ್ಲಿಕ್ಕೆ ಇವತ್ತು ನೋಡ್ರಿ, ತನಿಖೆ ಯಾವಾಗ ಆತಪ್ಪ ಅಂದ್ರೆ ಸಂಪೂರ್ಣವಾದಂಥ ಮನೆಗೆ ಬಂದಂಥ ಅನುದಾನ ಎತ್ಕೊಂಡು ತಿಂದಿದ್ರು, ಆ ಅನುದಾನ ದುರ್ಬಳಕೆ ಆಗಿ ಆ ಜಾಗದ ಕೆಲಸ ಆಗಿಲ್ಲ ಅಂದ್ರೆ ಅವಾಗ ತನಿಖೆ ಆಗ್ತದೆ. ಇವತ್ತು ಸರ್ಕಾರದಿಂದ ಹಣ ಬಿಡುಗಡೆ ಆಗ್ಯದೋ ಆಗಿಲ್ಲೋ ಅದನ್ನು ನಾವು ನೋಡ್ಬೇಕಾಗ್ತದೆ ಮೊದಲು. ಇವತ್ತು ಫಲಾನುಭವಿಗಳು ಆರೋಪ ಮಾಡ್ತಾರೆ, ಸರಿ ಒಪ್ತೀನಿ ನಾನು. ಇವತ್ತು ಒಬ್ಬ ಫಲಾನುಭವಿಗೆ ಒಂದು ಏನೋ ಒಂದು ಸರ್ಕಾರದಾಗ ಆದೇಶದಾಗ ಇವತ್ತು ಮನಿನೇ ಆಗ್ಯದ ಅಂತ ಇಟ್ಕೊಂಬ್ರಿ, ಮನಿ ಬರ್ತದ ಅನ್ನೋ ಖುಷಿದಾಗ ಫಲಾನುಭವಿ ಇರ್ತಾನೆ. ಇವತ್ತು ಆ ಯೋಜನೆ ಇವತ್ತು ಕಂಪ್ಲೀಟ್ ಆದಮೇಲೆ ಅವನಿಗೆ ಡಬಲ್ ಖುಷಿ ಆಗ್ತದೆ, ಹೌದಪ್ಪ ಸಾರ್ಥಕ ಆಯಿತು ಅಂತ ಅನಿಸ್ತದೆ. ಆ ಯೋಜನೆದಾಗ ಇನ್ನೂ ಏನು ಹಣ ಬಂದಿಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸ ಇನ್ನೂ ಪೆಂಡಿಂಗ್ ಇತ್ತು ಅಂದ್ರೆ, ಇವತ್ತು ಸರ್ಕಾರ ಮಟ್ಟದಲ್ಲಿ ಪೆಂಡಿಂಗ್ ಇದ್ರೆ ಬರೀ ಅಫಜಲ್ಪುರಕ್ಕೆ ಅಷ್ಟೇ ಪೆಂಡಿಂಗ್ ಇರಲ್ಲ, ಇವತ್ತು ರಾಜ್ಯ ಮಟ್ಟದಲ್ಲಿ ಆ ಒಂದು ಕೆಲಸಗಳು ನಡೆದವು, ರಾಜ್ಯ ಮಟ್ಟದಲ್ಲಿ ಇದು ಇವತ್ತು ಏನಾದರೂ ಬಜೆಟ್ ಬಂದಾಗ ಆ ಕೆಲಸ ಮಾಡೇ ಮಾಡ್ತಾರಂತ ನಾನು ಹೇಳ್ತೀನಿ. ಅದು ಶ್ರೀಮಂತರು ಕೊಡ್ತೀನಂತ ಅನ್ನಂಗಿಲ್ಲ. ಇವತ್ತು ಯಾರೇ ಒಬ್ಬ ಪ್ರಭಾವಿಗೆ ಆ ಮನೆ ಕೊಡ್ತೀನಿ ಅನ್ನಂಗಿಲ್ಲ. ಆ ಗ್ರಾಮದಲ್ಲಿ ಪಂಚಾಯತಿ ಇರ್ತದೆ, ಗ್ರಾಮ ಪಂಚಾಯತಿ ಇರ್ತದೆ. ಅದೇ ಗ್ರಾಮದಾಗ ಇವತ್ತು ಸಾರ್ವಜನಿಕವಾಗಿ ಒಂದು ಸಭೆ ಮಾಡಬೇಕು, ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಇರಬೇಕು, ಇದ್ದು ಎಲ್ಲರ ಮುಂದೆ ಒಂದು ಬಹಿರಂಗ ಸಭೆ ಮಾಡಿ ಆ ಸಭೆ ಒಳಗೆ ಯಾರು ನಿಜವಾದ ಬಡವರಿದ್ದಾರೆ ಅವರಿಗೆ ಮನೆ ಕೊಡುವಂಥದ್ದು ವ್ಯವಸ್ಥೆ ಅಲ್ಲದ. ಹೀಗಾಗಿ ಇದರಲ್ಲಿ ಯಾರು ಏನಪ್ಪ ಹಸ್ತಕ್ಷೇಪ ಮಾಡಿ ಶ್ರೀಮಂತರಿಗೆ ಯಾರೇ ಪ್ರಭಾವಿಗಳಿಗೆ ಕೊಟ್ಟಿಲ್ಲ, ಕೊಟ್ಟರು ಕೂಡ ಅದು ತಪ್ಪತ್ತು ನಾವು ಹೇಳ್ತೀವಿ. ಈಗ ಕೊನೆಯದಾಗಿ ನಿಮ್ಮ ಶಾಸಕರು ಮತ್ತು KKRTC ಅಧ್ಯಕ್ಷರು ಕ್ಲೀನ್ ಹ್ಯಾಂಡೆಡ್ ಇದ್ದಾರೆ, ನಾವು ಯಾವುದೇ ಕೂಡ ನಮ್ಮ ಶಾಸಕರು ಬೇನಾಮಿ ಆಸ್ತಿ ಮಾಡಿಲ್ಲ ಅನ್ನುವಂಥದ್ದು ಹೇಳ್ತಿರೋ, ತನಿಖೆ ಮುಖಾಂತರ ಹೊರಬರಲಿ ಅಂತ ಹೇಳ್ತಿರೋ? ನೋಡ್ರಿ, ಈಗ ಭಾರತ ದೇಶದ ಸಂವಿಧಾನದ ಪ್ರಕಾರ ಆರೋಪ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಅದ.
ಇವ್ರು ಆರೋಪ ಮಾಡ್ಯಾರತ್ತೆ ಅವ್ರು ಬೇನಾಮಿ ಅಂತ ಯಾರು ಒಪ್ಕೋತಾರೆ? ದಾಖಲೆಗಳ ಕೊಡ್ತೀವಿ, ಪ್ರೂವ್ ಮಾಡ್ತೀವಿ. ದಾಖಲೆಗಳು ಯಾರಿಗೆ ಕೊಡ್ತೀರಿ? ತಮಗೆ ಕೊಟ್ಟಿಲ್ಲ, ನಾವು ತನಿಖೆಗೆ ಹಾಕ್ತೀವಿ. ನಮಗೆ ಯಾಕೆ ಕೊಡ್ತೀರಿ ದಾಖಲೆಗಳು? ಈಗ ನೀವು ದಮ್ರಿ ಇಲ್ಲ, ದಾಖಲಾತಿ ಕೇಳೋದಲ್ಲ. ನಿಂಬಲ್ಲಿ ದಾಖಲಾತಿ ಇದ್ರೆ ನೀವು ಅಧಿಕಾರಿಗಳಲ್ಲಿ ಹೋರಿ, ಸಂಬಂಧಪಟ್ಟ ಇಲಾಖೆಗೆ ಹೋರಿ, ತನಿಖೆ ಮಾಡಕ್ಕೆ ಒತ್ತಾಯ ಮಾಡ್ರಿ. ಕೇಂದ್ರ ಸರ್ಕಾರ JDS BJP ಕೇಂದ್ರ ಸರ್ಕಾರದಿಂದ ನೀವು ಬೇಕಂದ್ರೆ ತನಿಖೆ ಮಾಡಿಸ್ರಿ. ನೀವು ಕೇಳ್ತಿದ್ದೀರಿ, ದಾಖಲಾತಿ ನಮಗೆ ಕೊಡೋ ಅವಶ್ಯಕತೆನೇ ಇಲ್ಲ, ನಾವು ಕೇಳಲ್ಲ. ದಾಖಲೆ ಕೇಳ್ತಿದ್ದೀರಿ, ನಾವು ಕೊಡ್ತೀವಿ. ದಾಖಲಾತಿಗಳ ಸಮೇತ ಸಂಬಂಧಪಟ್ಟ ಇಲಾಖೆ ಕೊಟ್ರೆ ನಮ್ಮ ಸರ್ಕಾರ ಇರೋದ್ರಿಂದ ಅಧಿಕಾರಿಗಳು ಕೈಗೊಪ್ಪೆ ಮಾಡ್ಕೊಂಡು ನೀವು ಅಲ್ಲೇ ಮುಚ್ಚಿ ಹಾಕುವಂತ ಕೆಲಸ ಮಾಡಿದ್ದೀರಿ. ಒಂದ್ ವೇಳೆ ನೀವು ಏನಾದ್ರೂ ನಿಮ್ಮ ಶಾಸಕರು ಕ್ಲೀನ್ ಹ್ಯಾಂಡೆಡ್ ಇದ್ದಾರೆ ಅಂದ್ರೆ ನಮ್ಮ ಕಡೆನೆ ನಾವು ತಂದು ದಾಖಲಾತಿಗಳನ್ನು ಕೊಡ್ತೀವಿ. ಬೇನಾಮಿ ಆಸ್ತಿ ಬಗ್ಗೆ ನಾವು ತನಿಖೆ ಕೊಡ್ತೀರಿ, ತನಿಖೆ ಮಾಡಿಸ್ತೀರಿ ಅಂತ ಕೇಳ್ತಾರ. ಬಹಿರಂಗ ಚರ್ಚೆಗೆ ಬರ್ತೀವಿ. ಇದು ನೋಡಿದ್ರಂದ್ರೆ ಇದು ಅಸಂವಿಧಾನಕ ಮಾತುಗಳು, ಸಂವಿಧಾನಬದ್ಧವಾದಂಥ ಮಾತು ಅಲ್ಲ ಇದು. ನೀವ್ಯಾರು ನಮಗೆ ಸರ್ಟಿಫಿಕೇಟ್ ಕೊಡೋರು? ಪ್ರಜಾಪ್ರಭುತ್ವ ಹಕ್ಕಿದೆ, ವಿರೋಧ ಪಕ್ಷದಲ್ಲಿ ಕೇಳೋ ಹಕ್ಕು ನಿಮಗೆ ಅದ ಅಂತೀರಲ್ಲ. ನೀವು ಪ್ರಶ್ನೆ ಮಾಡ್ರಿ, ಆರೋಪ ಮಾಡ್ರಿ. ಬೇನಾಮಿ ಅದ ಅಂತ ಹೇಳಿ ನಿಮಗೆ ದಾಖಲಾತಿ ಕೊಡ್ತೀವಿ, ನೀವೇ ಮಾಡ್ರಿ ಅಂದ್ರೆ ಏನು ಅರ್ಥ ಇದೆ? ನಿಮ್ಮ ಕೈಲಿ ಆಗಲ್ಲ. ಇವತ್ತು ದೇಶದಾಗ ಸರ್ಕಾರ ನಿಮ್ಮದೇ ಅದ. ಯಾರ್ಯಾರ ಮನೆಗೆ ಇಡಿ ಛೂ ಬಿಡ್ತೀರಿ? ಹೊತ್ತೊಂಡ್ರದಾಗ ಎಷ್ಟೋ ಮನೆಗಳಿಗೆ ರೇಡ್ ಹಾಕ್ತೀರಿ. ಎಷ್ಟೋ MLA, ಎಷ್ಟೋ ಜನ MP ಗಳು ಇವರು ನಿಮ್ಮ ಒಂದು ಏನು ED IT GST ಅದಲ್ಲ, ಇದ್ರ ಸಲುವಾಗಿ ಎಷ್ಟೋ ಮಂದಿ ಇವತ್ತು ಬರೇ ಮೋದಿಯವ್ರ ಕಡೆಗೆ ನೋಡ್ತಾರೆ, ಅಮಿತ್ ಶಾ ಕಡೆಗೆ ನೋಡ್ತಾರೆ. ಅದಕ್ಕೆ ಅಂಥದ್ದು ಇವತ್ತು ನಾವು ಹಿಂದೇಟು ಹಾಕಲ್ಲ. ಇವತ್ತು ದೇಶದಲ್ಲಿ ಕೇಂದ್ರ ಸರ್ಕಾರ BJP ಇದೆ, BJP ಅವರು ಜೋಡಾಗಿ ನೀವು JDS ಇದ್ದೀರಿ. ನೀವು ತನಿಖೆ ಮಾಡಿಸ್ರಿ, ನಿಮ್ಮ ಕೇಂದ್ರ ಸರ್ಕಾರದಿಂದ ಮಾಡಿಸ್ರಿ. ರಾಜ್ಯದಾಗ ಇವತ್ತು ಕಾಂಗ್ರೆಸ್ ಸರ್ಕಾರದ ನಿಮಗೆ ತನಿಖೆ ಆಗಲ್ಲ ಅಂತ ಅನಿಸಿದ್ರೆ, ಹಿಂದೆ ನೀವು BJP ಇದ್ದಾಗ ರಾಜ್ಯದಲ್ಲಿ ಅವರು ಇದೇ ಮಾಡ್ಯಾರ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಯಾರಿಗೂ ಸ್ವತಂತ್ರವಾಗಿ ಬದುಕಲು ಕೊಟ್ಟಿಲ್ಲ, ಯಾರಿಗೂ ಪ್ರಶ್ನೆ ಮಾಡೋ ಅವಕಾಶ ಕೊಟ್ಟಿಲ್ಲ. ಇವತ್ತು ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ನಿಮ್ಮ ಏನು ಬೇಡಿಕೆಯವ, ನಿಮ್ಮದೇನು ಕಂಪ್ಲೇಂಟ್ ಇದೆ, ನಿಮ್ಮಲ್ಲಿ ಏನು ದಾಖಲಾತಿ ಇದೆ, ಸಂಬಂಧಪಟ್ಟ ಅಧಿಕಾರಿಗಳು ಕೊಡ್ರಿ. ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟು ನೀವು ಬೇಡಿಕೆ ಇಡ್ರಿ. ಅದು ಬಿಟ್ಟು ನಿಮಗೆ ದಾಖಲಾತಿ ಕೊಡ್ತೀವಿ ಹಣಿಗೆ ಹಚ್ಕೊಂಡು ತಿರುಗಾಡ್ದಾರ ಕೆಲಸ ಆಗಲ್ಲ. ಹಿಂದೆ BJP JDS ಸರ್ಕಾರ ಇದ್ದಾಗ ಹಂಗೆ ಏನಾರ ನೀವು ಕುಣಿಸಿರೇನು? JDSದವರು BJPಯವರು ಕಾಲಕ್ಕೆ ತಕ್ಕಂಗೆ ಕುಣಿಸಿಲ್ಲ. ಇವಾಗೂ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಯಾವ ಅಧಿಕಾರಿಗೂ ನಾವು ಕುಣಿಸಲ್ಲ. ಈ ಪಕ್ಷದಿಂದ ಯಾವ ಅಧಿಕಾರಿ ಮೇಲೆ ಯಾವುದೇ ರೀತಿ ಒತ್ತಡ ಬರಲ್ಲ. ಇಲಾಖೆಯ ಸಾಕಷ್ಟು ಅಧಿಕಾರಿಗಳು, ಹೆಚ್ಚಿಗೆ ಅಧಿಕಾರಿಗಳು ಕಚೇರಿಗೆ ಬರಲ್ಲ, ಶಾಸಕರ ಮನೆಗೆ ಹೋಗಿ ಹಾಜರಾತಿ ಆಗ್ತಾರೆ. ಆ ಶಾಸಕರ ಮನೆ ಮೇಲೆ ಅದು ಬಯೋಮೆಟ್ರಿಕ್ ಥಂಬ್ ಇಟ್ಟಿದ್ದು ನಾವು ನೋಡಿಲ್ಲ. ಇವ್ರು ನಿಂತು ಅಲ್ಲಿ ಅವ್ರ ಹಾಜರಿ ಇವರೇ ತೋಲಕತ್ತಾರಂತ ನಮಗೆ ಗೊತ್ತಿಲ್ಲ. ಅಂದ್ರೆ ಇವ್ರು ಎಲ್ಲಿ ಕಾಣಿಸಿಲ್ಲ ನಮಗೆ ಹಾಜರಿ ತೋಲಕ. ಅಲ್ಲಿ ಅಧಿಕಾರಿಗಳ ಹಾಜರಿ ಎಷ್ಟು ಮಂದಿ ಶಾಸಕರ ಮನೆಗೆ ಬಂದು ಹಾಜರಿ ಹಾಕಿ ಹೋಗ್ತಾರಂತ ಹೇಳಿ ಇವ್ರು ಎಲ್ಲರೂ ಸಂಧ್ಯಾಗ ನಿಂತು ಹಾಜರಿ ಬರ್ಕೊಳ್ಕತ್ತಿದ್ದು ನಮಗರೇ ಕಾಣಿಸಿಲ್ಲ. ಮತ್ತು ಅಲ್ಲೇನಪ್ಪ ಅಂದ್ರೆ ಥಂಬ್ ಇಟ್ಟಾರ, ಹಾಜರಿ ಹಾಕ್ತಾರಂತ ಅದು ನಾವು ನೋಡಿಲ್ಲ. ಇದು ಏನಪ್ಪ ಆರೋಪ, ಸತ್ಯಕ್ಕೆ ದೂರವಾದ ಆರೋಪ. ವೇದಿಕೆ ರೆಡಿ ಮಾಡಬೇಕಾದ್ರೆ ಯಾರು ರೆಡಿ ಮಾಡಿಸ್ತೀರಿ ನೀವು ಕ್ಲೀನ್ ಹ್ಯಾಂಡಾಗಿ ಇರಬೇಕು. ನಿಂಬಲ್ಲಿ ಭ್ರಷ್ಟಾಚಾರ ಇರಬಾರ್ದು. ನೀವು ಇನ್ನೊಬ್ಬರಿಗೆ ಗೋಲ್ ಫಿರಾಸಿ ಯಾವುದು ಏನು ಹಪ್ತಾ ವೇದಿಕೆ ಮೂಲಕ ವಸೂಲಿಗಳನ್ನು ಮಾಡಿ ನಿಮ್ಮ ಹೋರಾಟ ಒಂದು ಕೂಡ ದಂಡಿಗೆ ಹಚ್ಚಿಸಲಾರ್ದೇನೆ ನಾವು ಭ್ರಷ್ಟಾಚಾರಿಗಳಲ್ಲ. ನೀವು ನೂರಾರು ಕಡೆ ಕಂಪ್ಲೇಂಟ್ ಕೊಟ್ಟಿರಿ ಇವತ್ತಿನವರೆಗೆ ಅಧಿಕಾರಿಗಳ ಮೇಲೆ. ಇವರು ಭ್ರಷ್ಟಾಚಾರ ಮಾಡ್ಯಾರ ಅಂತ ಹೇಳಿ, ಕಳಪೆ ಕಾಮಗಾರಿ ಮಾಡ್ಯಾರ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಒಬ್ಬ ಆ ಇಲಾಖೆ ಪಿಯೂನ್ ಕೂಡ ನಿಮ್ಮ ಕಂಪ್ಲೇಂಟ್ ಮ್ಯಾಗ ಸಸ್ಪೆಂಡ್ ಮಾಡಿಸಿಲ್ಲ. ಯಾವಾಗ ನಿಮಗೆ ಅನುಕೂಲ ಆಗಲ್ಲ ಅವಾಗ ಏನಪ್ಪ ಅಂದ್ರೆ ವೇದಿಕೆ ಏನಿತ್ತಲ್ಲ ಹಪ್ತಾ ವೇದಿಕೆ, ಆ ವೇದಿಕೆ ಮೂಲಕ ಸ್ಟ್ರೈಕ್ ಮಾಡೋದು. ಸ್ಟ್ರೈಕ್ ಮಾಡಿದ ಮರುದಿನ ಮುಂದೆ ಮತ್ತೊಂದು ತಿಂಗಳನ್ಯಾಗ ಅದು ಎಲ್ಲದು ಯಾರಿಗೆ ಗೊತ್ತಿಲ್ಲಾರ್ದಂಗೆ ಅದು ಗಪ್ಚುಪ್ ಮುಗಿತದ ಕೆಲಸ. ನಾವೇನು ಹೇಳ್ತೀವಿ, ನೀವು ಒಬ್ಬರ ಮೇಲೆ ಆರೋಪ ಮಾಡಿದ ಮೇಲೆ ಅವ್ರ ಮೇಲೆ ನೀವು ಏನಪ್ಪ ಅಂದ್ರೆ ಕಂಪ್ಲೇಂಟ್ ಕೊಡ್ತೀರ ಅಂದಮೇಲೆ ಅದು ದಂಡಿಗೆ ಹಚ್ಚೋ ಕೆಲಸನೇ ನೀವು ಮಾಡಿಲ್ಲ. ಸುಳ್ಳು ಆರೋಪನೇ ಇವು ಆರೋಪಗಳು. ಸುಮ್ಮನೆ ಅದಕ್ಕೆ ಅಂಥ ಆರೋಪ ಮಾಡಬೇಡ್ರಪ್ಪ. ಏನ್ರಿ ದೊಡ್ಡ ದೊಡ್ಡ ಯೋಜನೆಗಳು ಮಾಡ್ಲಿಕ್ಕೆ, ಇವತ್ತು ಕ್ಷೇತ್ರದಲ್ಲಿ ಅನೇಕ ಯೋಜನೆಗಳು ತರ್ಲಿಕ್ಕೆ ನೀವು ಕೂಡ ಹೇಳ್ರಿ, ಮನವಿ ಮಾಡಿರಿ. ಇವತ್ತು ಅಫ್ಜಲ್ಪುರ ಶಾಸಕರಿದ್ರೆ ನಿಮ್ಮ ಶಾಸಕರೇ,
ನಿಮ್ಮ ಶಾಸಕರೇ ತಿಳ್ಕೊಂಡು ನೀವು ಕೂಡ ಸಂಪರ್ಕ ಮಾಡಿರಿ. ಎಲ್ಲೆಲ್ಲಿ ಇಲ್ಲಿ ಬದಲಾವಣೆಗಳಾಗಬೇಕು, ಸರ್ಕಾರದ ಯೋಜನೆಗಳು ತರಬೇಕು, ಅಲ್ಲಿ ನೀವು ಕೂಡ ಕೆಲಸ ಮಾಡಿರಿ. ಅವಾಗ ಏನಪ್ಪ ಅಂದ್ರೆ ಇಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅದ. ಇವತ್ತು ಕೇಂದ್ರ ಸರ್ಕಾರದಿಂದ ಹೇಳಿದೆವಲ್ಲ, ತೊಗೊಂಬರ್ರಿ. ಕುಮಾರಸ್ವಾಮಿಯನ್ನ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ ಒಂದು ಕಡೆ ಇರಲಿ. ಅದು ನೀವು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಕರ್ನಾಟಕಕ್ಕೆ ಸಂಬಂಧಪಡ್ತೀರಿ. ಅಲ್ಲಿ ಎಷ್ಟು ಮಾಡಿರಿ ನಮ್ಮ ಕರ್ನಾಟಕದಾಗ ನಮಗೆ ಗೊತ್ತಿಲ್ಲ. ಇವತ್ತು ನೀವು ದಾಖಲೆ ಅವ ಅಂತ ನಾನು ಆಗ ಹೇಳ್ದೆ. ಏನು ಅದು ಅರ್ಬಿ ಹಾವು ಅದ ಅರ್ಬ್ಯಾಗ ಹಾವುಗಾರಾಟ. ಅದು ಹಾವುಗಾರಾಟ ಮಾಡಿ ಎಷ್ಟೋ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ, ಎಷ್ಟೋ ಅಧಿಕಾರಿಗಳಿಗೆ ಹಾವು ತೋರಿಸಿ ಇವತ್ತು ಹಾವು ಪಿಸ್ಬೆ ಹಾಕೊಂಡು ಹೋದವ್ರು ಇದ್ದೀರಿ. ಇದೆಲ್ಲ ನಾವು ಏನಪ್ಪ ಅಂದರೆ ಹೇಳೋಕ್ಕಾಗಲ್ಲ. ಎಲ್ಲಿ ನಿಮ್ಮದು ಆರೋಪ ಮಾಡಿರಿ, ಯಾವ ಅಭಿವೃದ್ಧಿ ಪರವಾದಂಥ ಆರೋಪ ಮಾಡಿರಿ. ಅಭಿವೃದ್ಧಿ ಪರವಾಗಿ ನೀವು ಏನಪ್ಪ ಅಂದ್ರೆ ಮನವಿ ಕೊಡ್ರಿ. ನಿಮಗೆ ಏನಾದರೂ ಶಾಸಕರ ಸುಪುತ್ರ ಇವರು ಭ್ರಷ್ಟಾಚಾರ ಮಾಡಿರುವ ದಾಖಲೆ ನಿಂಬಲ್ಲಿದ್ದರೆ ಕೇಂದ್ರದ ನಿಮ್ಮದೇ ಸರ್ಕಾರದ ತನಿಖೆ ಮಾಡಿಸಿ. ಅದು ಬಿಟ್ಟು ಸಾರ್ವಜನಿಕರಿಗೆ ನಂಬಲ್ಲಿ ದಾಖಲೆ ಅವ ಅಂತಂದ್ರೆ ತಲೆ ಮ್ಯಾಗ ಒಂದು ಗಂಟು ಕಟ್ಟಿ ಇವತ್ತು ಪ್ರವಾಸಕ್ಕೆ ಹೋಗ್ತಿರ್ತಾರೆ. ಕಾಶಿ ರಾಮೇಶ್ವರಗ ಅಲ್ಲಿ ಪಾದಯಾತ್ರೆ, ನಮ್ಮ ಗಾಣಗಾಪುರಕ್ಕೆ ಪಾದಯಾತ್ರೆ ಬರ್ತಾರೆ. ಅವ್ರು ತಲೆ ಮ್ಯಾಗ ಒಂದೊಂದು ಗಂಟು ಕಟ್ಕೊಂಡಿರ್ತಾರೆ. ಹಂಗೆ ನೀವು ತಲೆ ಮ್ಯಾಗ ಗಂಟು ಕಟ್ಕೊಂಡು ದಿಲ್ಲಿಗೆ ಹೋಗಿ ನಿಮ್ಮ ಸರ್ಕಾರದಾಗ ಏನದ ಅಲ್ಲಿ ಕೊಟ್ಟು ಬಂದ್ರೆ ಭಾಳ ಚಲೋ ಆಗ್ತದೆ.